ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಸಿಡಿಸಿದ್ದಂತಹ ವೋಟ್ ಚೋರ್ ವಿಚಾರ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ. ಮತ್ತೊಂದು ಕಡೆ ಆಳಂದದಲ್ಲಿ ವೋಟ್ ಚೋರಿ ಆರೋಪ ಶಾಕ್ ಕೊಟ್ಟಿದೆ ಎಸ್ಐಟಿ. ದಾಳಿ ಬೆನ್ನಲ್ಲೇ ಮಾಜಿ ಶಾಸಕರ ಬೆಂಬಲಿಗರು ಅಲರ್ಟ್ ಆಗಿದ್ದಾರೆ. ನಿನ್ನೆ ಎಸ್ಐಟಿ ಅಧಿಕಾರಿಗಳು ಹಲವು ಕಡೆ ಸುಭಾಷ್ ಗುತ್ತೇದಾರ್ ಅವರ ಮನೆ ಮೇಲೆ ದಾಳಿ ಮಾಡುವಂತ ಕೆಲಸ ಆಗಿತ್ತು. ದಾಳಿ ಬೆನ್ನಲ್ಲೇ ಮಾಜಿ ಶಾಸಕರ ಬೆಂಬಲಿಗರು ಅಲರ್ಟ್ ಆಗಿದ್ದಾರೆ. ವೋಟರ್ ಲಿಸ್ಟ್ಗೆ ಬೆಂಕಿ ಇಟ್ರ ಗುತ್ತೇದಾರ್ ಬೆಂಬಲಿಗರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಶಾಖಾಪುರ ಸೇತುವೆ ಬಳಿ ಅರೆಬರೆ ಸುಟ್ಟ ವೋಟರ್ ಲಿಸ್ಟ್ ಪತ್ತೆಯಾಗಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಶಾಖಾಪುರ ಸೇತುವೆ ಇದು. ಸುಭಾಷ್ ಗುತ್ತೇದಾರ್ ಮನೆ ಬಳಿ ಮತಪಟ್ಟಿಯನ್ನ ಸುಟ್ಟು ಹಾಕಲಾಗಿತ್ತು. ಸುಟ್ಟ ದಾಖಲೆಗಳನ್ನ ತಂದು ಸೇತುವೆಗೆ ಎಸೆದು ಸಾಕ್ಷಿ ನಾಶ ಮಾಡೋದಕ್ಕೆ ಹೊರಟಿದಾರ ಗೊತ್ತಿಲ್ಲ. ಕಳೆದ ರಾತ್ರಿ ಸೇತುವೆ ಬಳಿ ತೆರಳಿ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಮಿನಿ ಗೂಡ್ಸ್ ನಲ್ಲಿ ಸಾಗಿಸಿ ನೀರಿಗೆ ದಾಖಲೆಗಳನ್ನ ಬೆಂಬಲಿಗರು ಬಿಸಾಡಿ ಬಂದಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಯಾಕಂದ್ರೆ ನಿನ್ನೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ನಿವಾಸದ ಮೇಲೆ ದಾಳಿ ಮಾಡದಂತ ಸಂದರ್ಭದಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಒಂದಷ್ಟು ದಾಖಲೆಗಳನ್ನ ಸುಟ್ಟು ಹಾಕಿರುವಂತ ವಿಚಾರ ಗೊತ್ತಾಗಿತ್ತು. ಅದರ ಜಾಡನ್ನ ಕೂಡ ಹುಡುಕೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಇದೇ ಕುರಿತಂತೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಬಿರಾಳ್ ಸೇತುವೆ ಬಳಿಯಿಂದ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಚುನಾವಣೆಯಲ್ಲಿ ಮತಗಳ್ಳತನಕ್ಕೆ ಯತ್ನ ನಡೆದಿದೆ ಎಂದು ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಗಂಭೀರ ಆರೋಪವೊಂದನ್ನು ಮಾಡಿದ್ರು. ಅದಕ್ಕೆ ಪೂರಕವಾಗಿ ಇದೀಗ ಎಸ್ಐಟಿ ತಂಡ ಕಳೆದ 3 ದಿನಗಳಿಂದಲೂ ಕೂಡ ಕಲಬುರಗಿಯಲ್ಲಿ ಬೀಡುಬಿಟ್ಟು ಇದೀಗ ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಏನು ನಿನ್ನೆ ಬಹುದೊಡ್ಡ ದಾಳಿಯನ್ನ ಮಾಡುವ ಮೂಲಕ ಅಂದ್ರೆ ಬಿಜೆಪಿಯ ಮಾಜಿ ಶಾಸಕರಾದ ಸುಭಾಷ್ ಗುತ್ತೇದಾರ್ ಅವರ ಕಲಬುರಗಿ ನಗರದ ಗುಬ್ಬಿ ಕಾಲನಿ ನಿವಾಸದ ಮೇಲೆ ದಾಳಿ ಮಾಡುವ ಮೂಲಕ ದಾಖಲೆಗಳ ಪರಿಶೀಲನೆಗೆ ಮುಂದಾಗಿರುವಂತದ್ದು. ಅದಾದ ನಂತರ ಅನೇಕ ಸ್ವರೂಪಗಳನ್ನ ಈ ಪ್ರಕರಣ ಪಡೆದುಕೊಳ್ಳುತ್ತೆ. ಸುಭಾಷ್ ಗುತ್ತೇದಾರ್ ಅವರ ನಿವಾಸದ ಬಳಿಗೆ ಕೂಗಳತೆ ದೂರದಲ್ಲಿಯೇ ದಾಖಲೆ ಪತ್ರಗಳು ಅಂದ್ರೆ ವೋಟರ್ ಲಿಸ್ಟ್ ಆಗಿರ್ಬೋದು, ಚುನಾವಣೆಗೆ ಸಂಬಂಧಿಸಿದ ಕೆಲವು ದಾಖಲೆ ಪತ್ರಗಳನ್ನ ಸುಟ್ಟು ಹಾಕಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವುದು. ಅದಾದ ನಂತರ ಎಸ್ಐಟಿ ಅಧಿಕಾರಿಗಳು ಇದೀಗ ಕಲಬುರಗಿ ಆಳಂದಕ್ಕೆ ಭೇಟಿ ನೀಡಿದ್ರು. ಆ ಬಳಿಕ ಎಚ್ಚೆತ್ತಂತಹ ಮಾಜಿ ಶಾಸಕರ ಹಿಂಬಾಲಕರು ಏನು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಶಾಖಾಪುರ ಸೇತುವೆ ರಾಜ್ಯ ಹೆದ್ದಾರಿ ಇದೆ. ಶಾಖಾಪುರದ ಬಳಿ ಆ ಸೇತುವೆ ಮನೆಯಿಂದ ಅಮರ್ಜ ನೀರಿಗೆ ತಂದು ಅರೆಬರೆ ಸುಟ್ಟಂತಹ ದಾಖಲೆಗಳನ್ನ ಬಿಸಾಡಿರುವಂತಹ ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಿಸಿಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಚುರುಕಿನ ತನಿಖೆಗೆ ಮುಂದಾಗಿರುವಂತದ್ದು. ಇನ್ನು ಆಳಂದ ಪೊಲೀಸರು ಕೂಡ ಯಾವ ವಾಹನದಲ್ಲಿ ಅಂದ್ರೆ ಮಿನಿ ಗೂಡ್ಸ್ ವಾಹನವನ್ನು ಹಾಗೂ ವಾಹನದ ಮಾಲೀಕರನ್ನ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿರುವಂತದ್ದು. ಏನು ರೇವಣ ಸಿದ್ದೇಶ್ವರ ಕಾಲನಿಯಲ್ಲಿ ಇರುವಂತಹ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ನಿವಾಸದಲ್ಲಿ ಇದೀಗ ಸಿಸಿ ಕ್ಯಾಮೆರಾ ಕೂಡ ವಶಕ್ಕೆ ಪಡೆದು ವಿಚಾರಣೆಗೆ ಮುಂದಾಗಿರುವಂತದ್ದು. ಇದೀಗ ಎಸ್ಐಟಿ ತಂಡ ಎಂಟ್ರಿ ಕೊಡ್ತಿದ್ದಂತೆ ಶಾಸಕರ ಹಿಂಬಾಲಕರು ಇದೀಗ ಮತಗಳ್ಳತನದ ಕುರಿತು ಆತಂಕಗೊಂಡಿದ್ದಾರೆ ಹಾಗೂ ವೋಟರ್ ಲಿಸ್ಟ್ ಅನ್ನ ಸುಟ್ಟು ಹಾಕಿ ಸಾಕ್ಷಿ ನಾಶಕ್ಕೆ ಯತ್ನ ಪಟ್ಟಿದ್ದಾರೆ ಎನ್ನುವಂತಹ ಆರೋಪಗಳು ಕೇಳಿಬರ್ತಿದ್ದು. ಇದೆಲ್ಲವೂ ಕೂಡ ಎಸ್ಐಟಿ ತಂಡ ತನಿಖೆಯನ್ನು ನಡೆಸ್ತಿದ್ದು. ಎಸ್ಐಟಿ ತನಿಖೆಯ ಬಳಿಕವೇ ಸತ್ಯಾಸತ್ಯತೆ ಹೊರಬರಲಿದೆ. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.